ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಶಾಪಿಂಗ್ ವ್ಲಾಗ್. ಹೇಗಿದ್ರು ನನ್ನ ಬರ್ಡೇ ಹತ್ರ ಇದೆ, ಹಾಗಾಗಿ ಪ್ರಶಾಂತ್ ಅವರು ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಶಾಪಿಂಗಲ್ಲಿ ಏನೇನು ತಗೊಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ ಏನು ತಗೊಳ್ತಾರೆ ಅಂತ. ನಾನು ಸರ್ಪ್ರೈಸ್ ಆಗಿದ್ದೀನಿ, ಏನು ತಗೊಳ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ. 800 ರೂಪಾಯಿ ಶಾಪಿಂಗ್ ಮಾಡ್ತಾರೆ. ಏನೇನು ಬೇಕು ಎಲ್ಲ ಅವ್ರಿಗೆ ಗೊತ್ತು. ಪುರಿ ಉಂಡೆ ನಾವಂತೂ ಸಖತ್ ತಿಂತಿದ್ವಿ. ನೀವು ತಿಂತಿದ್ರಾ ಪುರಿ ಉಂಡೆ? ಆಲ್ರೆಡಿ ಟೈಮ್ ಬಂದು 7:53 ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಶಾಪಿಂಗ್ ವ್ಲಾಗ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಪನ್ವೇಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಮತ್ತು ನನ್ನ ಬರ್ಡೇ ಕೂಡ ಹತ್ರ ಇದೆಯಲ್ಲ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಮತ್ತು ಪ್ರಶಾಂತ್ ಅವರು ಹೋಗ್ತಾ ಇದ್ದೀವಿ. ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ, ಆಲ್ರೆಡಿ ರೆಡಿಯಾಗಿ ಹೊರಗಡೆ ಇದ್ದಾರೆ. ನಾವು ಈಗ ಹೋಗಬೇಕು. ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬ ಮಳೆ ಇದೆ, ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗ್ತಾ ಇದ್ದೀವಿ. ಪ್ರಶಾಂತ್ ಅವರು ಕೂಡ ಇದ್ದಾರೆ ಜೊತೆಯಲ್ಲಿ. ಹಾಯ್ ಮಾಡಿ. ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೀವಿ. ಟ್ರೈನ್ ನೋಡಿದ್ರೆ ಆಲ್ರೆಡಿ ಮಿಸ್ಸೇ ಆಗೋಯ್ತು. 12 ಗಂಟೆಗಿತ್ತು, ನಾವು 1 ಗಂಟೆಗೆ ಬರ್ತಾ ಇದ್ದೀವಿ. ಇನ್ನೆಲ್ಲಿರುತ್ತೆ ಟ್ರೈನು. ಇವಾಗ ಬಸ್ಸೇ ಗತಿ ನಮಗೆ. ಪ್ರಶಾಂತ್ ಅವರೇ, ಮಳೆಯಲ್ಲಿ ಹೋಗ್ತಾ ಇದ್ದೀರಿ, ಏನನ್ನಿಸ್ತಾ ಇನ್ನು ಮಳೆ ಬಂದಿಲ್ಲ, ಬರ್ತಿತ್ತು ಇಷ್ಟ ತನಕ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಶೆಕೆ ಆಗ್ತಿದೆ, ಮಳೆ ಇದ್ರೂ ನೋಡ್ತಿರ್ಬೋದು. ಮಳೆ ಇಷ್ಟ ತನಕ ಬರ್ತಿತ್ತು, ಇವಾಗಿಲ್ಲ. 40 ಮಿನಿಟ್ಸ್ ಆಗುತ್ತೆ ರೀಚ್ ಆಗೋಷ್ಟರಲ್ಲಿ ಅಲ್ವಾ? 40 ಮಿನಿಟ್ಸ್ ಆಗುತ್ತಾ? 40 ಮಿನಿಟ್ಸ್ ಬೇಕು ಇಲ್ಲಿಂದ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ. ಪ್ರಶಾಂತ್ ಅವರು ಮೂವಿ ನೋಡ್ತಿದ್ದಾರೆ ಮೊಬೈಲಲ್ಲಿ. ನೋಡಿಲಿ. ಹಾಯ್ ಹಾಯ್. ನೋಡಿಲಿ ಹೆಂಗೆ ಜಂಪ್ ಆಗ್ತಿದೆ ಬಸ್ ಅಂತೂ. ಬಂದ್ವಿ ಇವಾಗ ರಿಲಯನ್ಸ್ ಮಾರ್ಟ್ಗೆ. ನಾವು ಯಾವಾಗಲೂ ಇಲ್ಲೇ ಶಾಪಿಂಗ್ ಮಾಡೋದು. 40 ಮಿನಿಟ್ಸ್ ಆಯಿತು ರೀಚ್ ಆಗೋಷ್ಟರಲ್ಲಿ. ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ. ಬ್ಯಾಗೆಲ್ಲ ಇಲ್ಲಿ ಇಡ್ತಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಶಾಪಿಂಗ್ನ. ಪ್ರಶಾಂತ್ ಅವರು ಇವತ್ತು ಶಾಪಿಂಗ್ ಮಾಡ್ತಾರೆ. ಏನೇನು ಬೇಕು ಎಲ್ಲ ಅವ್ರಿಗೆ ಗೊತ್ತು. ಲೀಸ್ಟ್ ಮಾಡ್ಕೊಂಡ್ರು. ನಾನಂತೂ ಲೀಸ್ಟ್ ಯಾವಾಗಲೂ ಮಾಡ್ಕೊಳ್ಳಲ್ಲ, ಏನಾದರೂ ಒಂದು ಮರ್ತ್ಕೊಳ್ತೀನಿ. ಇವಾಗ ಅವರೇ ಎಲ್ಲ ನೆನಪಿಸ್ಕೊಂಡು ತಗೊಳ್ತಾರೆ. ನೋಡಿ ಏನೇನು ತಗೋತಾರೆ ಅಂತ ತೋರಿಸ್ತೀನಿ. ಇಲ್ಲಿಗೂ ಬ್ಯಾಂಗ್ಳೂರು ಮೈಸೂರು ಸೈಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಿಲ್ಲ, ಬಟ್ ಇಲ್ಲಿ ಬೈ 1 get 1 ಫ್ರೀ ಇರುತ್ತೆ. ಮೊದಲೆಲ್ಲ ಬಿಸ್ಕೆಟ್ ಎಲ್ಲ ತೊಗೋತಿದ್ವಿ, ಇವಾಗ ತಿಂತಿಲ್ಲ. ಪ್ರಶಾಂತ್ ಅವ್ರಿಗೆ ಪಾಪ ಹುಷಾರಿಲ್ಲ, ಕೆಮ್ಮಾಗ್ಬಿಟ್ಟಿದೆ. ಸ್ವಲ್ಪ ಡಯಟಲ್ಲಿದ್ದೀವಿ, ಹಾಗಾಗಿ ಏನೂ ತೊಗೋತೇ ಇಲ್ಲ. ಬಿಸ್ಕೆಟ್ ತೊಗೋತಿದ್ದಾರೆ, ಬಿಸ್ಕೆಟ್ ಬೇಕಂತೆ ಅವರಿಗೆ. ಯಾವ ಬಿಸ್ಕೆಟ್ ಅಂದರೆ 20 ತೊಗೋತಿದ್ದಾರೆ. ತಿಂತೀರಾ? ಏನು ತೊಗೋತಿದ್ದೀನಿ ಇವತ್ತು ಶಾಪಿಂಗ್. ನನ್ನ ಬರ್ಡೇದು ಕೂಡ ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಇದೆ, ಬಟ್ 20 ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಪ್ರಶಾಂತ್ ಅವ್ರು ತೊಗೋತಿದ್ದಾರೆ. ನೋಡ್ತಿದ್ದಾರೆ ಏನೇನು ಬೇಕು ಅಂತ. ನಿಮ್ಮಿಷ್ಟ, ತಗೊಳ್ಳಿ. ನನಗೋಸ್ಕರ ಡೈರಿ ಮಿಲ್ಕ್ ಸಿಲ್ಕ್ ತಗೊಳ್ತಾ ಇದ್ದಾರೆ ಇವಾಗಲೇ. ನಾನು ಅವ್ರ ಬರ್ಡೇಗೆ ಸೆಲೆಬ್ರೇಷನ್ ತಗೋತೀನಿ.
ಈ ಕಡೆ ನೋಡಿ ಫ್ಯಾಂಟಾಸ್ಟಿಕ್ ಚೋಕೋ ಡೆಲಿಟ್ಸ್. ಇದು ತಗೊಳ್ಳೋಣ. ನೀವಲ್ವ ತಗೊಳ್ಳೋದು ಕೊಡೋದು, ನನಗೆ ತಗೊಳ್ಳಿ. ನಾನು ನಿಮಗೆ ಸ್ಪೆಷಲಾಗಿ ಕೊಡ್ತೀನಿ. ನೀವು ನೋಡಿ ನನಗೆ ಬರೀ ಚಿಕ್ಕದು ಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟು ಡೈರಿ ಮಿಲ್ಕ್ ಹಾರ್ಟ್ ಇರೋದನ್ನ ನನ್ನ ಮುಂದೆನೇ ಶಾಪಿಂಗ್ ಮಾಡಿ ನನ್ನ ಮುಂದೆನೇ ಕೊಡ್ತಾರೆ. ಈಗ ಬಾಕ್ಸ್ ಪ್ಯಾಕಿಂಗ್ ನೋಡಿದ್ರೇ ಜಾಮಿಟ್ರಿ ಬಾಕ್ಸ್ ನೆನಪಾಗ್ತೈತೆ ನನಗೆ ಅಲ್ವಾ? ಸೇಮ್ ಜಾಮಿಟ್ರಿ ಬಾಕ್ಸ್ ಥರ ಐತೆ ಅಲ್ವಾ? ಎಷ್ಟು? 550 ಇದೆ ಅಂತೆ. ಪ್ರಶಾಂತ್ ಅವ್ರಿಗೆ ಯಾಕೋ ಇಷ್ಟ ಆಗ್ತಿಲ್ಲ. ಸಿಕ್ತು ಅವ್ರಿಗೆ. ಈಗ ಇದನ್ನು ಪ್ಯಾಕ್ ಮಾಡಿ ಕೊಡ್ತೀನಿ ನಾನು. ಇಷ್ಟು ಬಾಕ್ಸ್ ಇದೆ ನೋಡಿ. 5 ಬಾಕ್ಸಸ್ ಇದೆ ಒಂದು ಸೆಟ್ಟಲ್ಲಿ. 549 ರೂಪಾಯಿ ಅಂತೆ. ಒಂದಕ್ಕೆ 549 ಅಲ್ವೇನೋ ನೋಡಿ ರೇಟ್ ಎಷ್ಟಿದೆ ಅಂತ. ಫ್ರೆಂಡ್ಸ್ ನೋಡಿ, ನನ್ನ ಮುಂದೆನೇ ನನಗೇನೇನು ಬೇಕೆಲ್ಲ ತಗೋತಿದ್ದಾರೆ. ಪಾಪ ನನಗೋಸ್ಕರ ಇಷ್ಟು ಪ್ರೀತಿಯಿಂದ ಇದೆಲ್ಲ ತಗೊಡ್ತಿದ್ದಾರೆ. ತಗೊಳ್ಳಿ, ಡ್ರೆಸ್ ಬೇಕು. ನಿಮ್ಮದೇ ಚಾಯ್ಸ್ ಇವತ್ತು ಡ್ರೆಸ್ ಕೂಡ. ಮತ್ತೆ ಪಾಪ್ಕಾರ್ನ್ ತಗೋತಾ ಇದ್ದಾರೆ. ಬೈ 1 get 2 ಇದೆ. ಬೈ 1 get 2 ಇದೆ ನೋಡಿ. ಇಲ್ವಾ? ಬೈ 2 get 1 ಎಲ್ಲಿದೆ? ಇದರಲ್ಲೇ ಇರ್ತಿತ್ತಲ್ಲ. ಆಫರ್ ಖಾಲಿ ಆಗಿದೆಯಾ? ಬೈ 3 get 1 ನೋಡಿ, ತೆಗೀರಿ. ಪ್ಯಾಕೆಟ್ ಇತ್ತು ನೋಡಿ, ಇಲ್ಲೇ ಒಂದೊಂದೇ ಇದೆಯಾ? ವಾ, ಈ ಸಲ ಆಫರ್ ಇಲ್ಲ ಅನಿಸುತ್ತೆ. ತಗೊಳ್ಳಿ ಸ್ವಲ್ಪನೇ. ಫ್ರೆಂಡ್ಸ್, ಇದೆಲ್ರಿಗೂ ಯಾರಿಗೆ ನೆನಪಿದೆ ಹೇಳಿ ಪುರಿ ಉಂಡೆ? ನಾವಂತೂ ಸಖತ್ ತಿಂತಿದ್ವಿ. ನೀವು ತಿಂತಿದ್ರಾ ಪುರಿ ಉಂಡೆ? ನಾವಂತೂ ಸಖತ್ ತಿಂತಿದ್ವಿ ಪುರಿ ಉಂಡೆನ. ಆಗ 11 ರೂಪಾಯಿಗೆ ಸಿಗ್ತಿತ್ತು. ಇವಾಗ ಎಷ್ಟಿದೆ ಅಂದರೆ ರೇಟ್ 48 ರೂಪಾಯಿ ಇದೆ. ಈ ಪುರಿ ಉಂಡೆ 4 ಇದೆ ಅಷ್ಟೇ. 2 ತಗೋತಾ ಇದ್ದಾರೆ. ಎಷ್ಟಿರುತ್ತೆ ಅದರಲ್ಲಿ? 10% ಆಫ್. ತಗೋ. $10% ಅಂದರೆ 25 ರೂಪೀಸ್. 225. ಇವಾಗ ಪ್ರಶಾಂತ್ ಅವ್ರದ್ದು ಫೇವ್ರೆಟ್ ಸೆಕ್ಷನ್ ಇದು. ಅವರಿಗೆ ಮೂಂಗ್ ದಾಲ್ ಇಷ್ಟ, ಸೊ ಹಾಗಾಗಿ ಮೂಂಗ್ ದಾಲ್ ತಗೋತಾರೆ. ಮೂಂಗ್ ದಾಲ್ ತಗೊಳ್ಳಲ್ವಾ? ಏನೋ ಡಬ್ಬ ಎಲ್ಲ ನೋಡ್ತಿದ್ದಾರೆ. ಮೂಂಗ್ ದಾಲ್ ತಗೊಳ್ಳಲ್ವಾ? ಕೆಮ್ಮಾಗ್ಬಿಟ್ಟು ಏನು ಬೇಡ ಅಂತಿದ್ದಾರೆ ಇವತ್ತು. ಚಿಪ್ಸ್ ತಗೋತಾ ಇದ್ದಾರೆ. ನೋಡಿ, ಅಲ್ಲಿ ರೆಡ್ ಕಲರ್ ಇದೆಯಾ ನೋಡಿ. प्लेन ओट्स नहीं है. ಇದು ತಗೊಂಡ್ರು ಓಟ್ಸು ಚಿಕ್ಕದು. ಟೇಸ್ಟ್ ನೋಡೋಣ ಅಲ್ವಾ ಒಂದ್ಸಲ. ಚಿಕ್ಕದು ಸಾಕಲ್ವಾ ಅದು? ಕಿಸಾನ್ ಜಾಮ್ ತಗೋತಾ ಇದ್ದಾರೆ. ಪಿಕಲ್ ತಗೊಳ್ಳಿ. ಪಿಕಲ್ ಅಲ್ಲೇ ಇತ್ತಲ್ವಾ? ಹಪ್ಪಳ ಬೇಡ, ಪಿಕಲ್ ತಗೊಳ್ಳಿ. ಮಿಕ್ಸ್ಡ್ ಇರೋದು ಚಿಕ್ಕದು. ಮಿಕ್ಸ್ಡ್ ಇದೆಯಾ ನೋಡಿ, ಮನೇಲಿ ತಂದಿದ್ವಲ್ಲ ಆ ಥರದ್ದು. ಮಿಕ್ಸ್ಡ್ ಇಲ್ಲ. ಯಾವ್ದು ತಗೋತಾ ಇದ್ದೀರಿ ಈಗ? ಮ್ಯಾಂಗೋ ಫ್ಲೇವರ್ ತಗೊಂಡಿದ್ದಾರೆ.
ಬೋನ್ವಿಟಾ ತಗೊಳ್ಳಿ 1 kgದು ಸಾಕು. ಮತ್ತು ಯಾರಾದರೂ ಫ್ರೆಂಡ್ಸ್ ಮತ್ತು ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಜ್ಯೂಸ್ ತಗೊಳ್ಳಿ. ಮಿರಿಂಡೆ ಇದೆಯಾ? ಯಾವ್ದು ತಗೋತಾ ಇದ್ದೀರಾ? ಮಿರಿಂಡನಾ? 7 ಮಕ್ಕಳೆಲ್ಲ ಬರ್ತಾರೆ ಅಲ್ಲ. ಯಾವುದು 80 1 ಬಾಟಲ್ಗ? ಮಕ್ಕಳು ಬರ್ತಾರೆ, ಅವರಿಗೆ ಈ ಥರ ಚಿಪ್ಸ್ ಏನಾದರೂ ಕೊಡೋಣ ಅಂತ ನೋಡ್ತಾ ಇದ್ದೀವಿ. ಚಿಪ್ಸ್ ಯಾವ ಥರ ತಗೊಳ್ಳೋದು? ವರ್ಮಿಸೆಲ್ ತಗೋತಾ ಇದ್ದೀವಿ. ಇದು 2 ತಗೋ. ಪೋಹ ತಗೋತಾ ಇದ್ದಾರೆ. 2 kg ಪೋಹ ತಗೋತಾ ಇದ್ದಾರೆ. ತೂಕ ಹಾಕಿಸ್ತಾ ಇದ್ದಾರೆ. ಬಟಾಣಿ ತಗೋತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ. ಬಟಾಣಿ ತೂಕ ಹಾಕಿಸಿ. ಬಟಾಣಿ ತಗೊಂಡೆ. ಇವಾಗ ನನ್ನ ಬರ್ಡೇಗೆ ಡ್ರೆಸ್ಗಳು ತೊಗೊಳ್ಳೋಣ ಅಂದ್ಬಿಟ್ಟು ಮಾಲಲ್ಲೇ ನೋಡ್ತಾ ಇದ್ದೀನಿ. ಪ್ರಶಾಂತ್ ಅವರು ಅದು ತಗೋ ಇದು ತಗೋ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಸೆಲೆಕ್ಟ್ ಮಾಡಿ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೀವೇ ಚಾಯ್ಸ್ ಮಾಡಿಬಿಟ್ಟು ಕೊಡಿ ಅಂತ. ಹೆಣ್ಮಕ್ಳಿಗೆ ಮೊದಲೇ ಬಟ್ಟೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ಯಾವ್ದು ತೊಗೊಳ್ಳೋದು ಇದು ತೊಗೊಳ್ಳೋದು, ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ 100 ಸಲ ನೋಡ್ತೀವಿ. ಒಂದು ಬಟ್ಟೆನೇ ತಗೊಳ್ಳೋಷ್ಟರಲ್ಲಿ ಬಟ್ಟೆನೇ ಬೇಡ ಅನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನೋಡ್ತೀವಿ ನಾವಂತೂ. ಹುಡುಗಿರೆಲ್ಲರೂ ಸಾಮಾನ್ಯವಾಗಿ ಇದೇ ಥರ ಮಾಡ್ತಾರೆ ಅನಿಸುತ್ತೆ. ಬಟ್ಟೆ ಅಂಗಡಿಗೆ ಹೋದರೆ ಎಷ್ಟೊಂದು ಥರ ವೆರೈಟೀಸ್ ಬಟ್ಟೆ ಇರುತ್ತೆ. ಬಟ್ ನಮಗೆ ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಅಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ. ಕೊನೆಗೆ ಚೆನ್ನಾಗಿರೋದು ಸೆಲೆಕ್ಟ್ ಮಾಡೋ ತನಕನೂ ನಾವು ಬಿಡಲ್ಲ. ಅಲ್ಲಿವರೆಗೂ ನೋಡ್ತಾನೆ ಇರ್ತೀವಿ. ನಮ್ಮ ಜೊತೆ ಬಂದ್ರಂತೂ ಬಟ್ಟೆ ತಗೊಳ್ಳೋದಕ್ಕೆ ಸಖತ್ ಟೈಮ್ ಹಿಡಿಯುತ್ತೆ. ನಾನು ಅದರಲ್ಲೂ ಚಾಯ್ಸ್ ಮಾಡೋ ಅಷ್ಟರಲ್ಲಿ ನೋಡು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅವ್ರನ್ನ ಕೇಳ್ತಾನೆ ಇದ್ದೆ. ಅವರಂತೂ ನಿಂಗೆ ಯಾವ್ದು ಇಷ್ಟ ಬೇಕೋ ಅದನ್ನು ತಗೋ, ಇದನ್ನು ಬೇಡ ಅಂತ ಹೇಳ್ತಿರ್ಲಿಲ್ಲ. ನಿಂಗೆ ಇಷ್ಟ ಆದರೆ ಎಲ್ಲನೂ ತಗೋ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅವರಿಗೂ ಕೂಡ ಒಂದು ಇಷ್ಟ ಆಯಿತು, ಅದನ್ನು ಕೂಡ ತಗೊಂಡೆ. ನೀವೇ ಹೇಳಿ ಯಾವ್ದು ತೊಗೊಂಡಿರ್ಬೋದು ನಾನು ಬಟ್ಟೆನ ಅಂತ, ಯಾವ್ದು ನನಗೆ ಸೂಟ್ ಆಗುತ್ತೆ ಅಂತ ಹೇಳಿ. ಅವರಂತೂ ಇದು ಚೆನ್ನಾಗಿದೆ ತಗೋ ಅಂತ ಹೇಳ್ತಾಯಿದ್ರು. ನನಗೆ ಸ್ವಲ್ಪ ದೊಡ್ಡದು ಅನಿಸ್ತು. ನಾನು ನೋಡ್ತಾ ಇದ್ದೆ, ತುಂಬ ಕಲೆಕ್ಷನ್ಸ್ ಇತ್ತು. ಒಂದು 4-5 ತೊಗೊಂಡೆ. ನೋಡೋಣ ಬರ್ಡೇಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ನೋಡಿಬಿಟ್ಟು ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು ತಗೋಬಿಡ್ತೀನಿ. ಆಮೇಲೆ ಮನೆಗೆ ಬಂದಮೇಲೆ ಒಂದ್ಸಲ ಹಾಕಿ ನೋಡಿ ಚೆನ್ನಾಗಿಲ್ಲ ಇದು ಬೇಡ ಅಂದ್ಬಿಟ್ಟು ಅದನ್ನು ಹಾಕ್ಕೊಳ್ಳೋದೇ ಇಲ್ಲ. ಈ ಡ್ರೆಸ್ ಕೂಡ ಇಷ್ಟ ಆಯಿತು, ಇದನ್ನು ಕೂಡ ತಗೊಂಡೆ. ಜೀನ್ಸ್ಗೆಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗಂತೂ ತುಂಬಾ ಕಲೆಕ್ಷನ್ಸ್ ಬಟ್ಟೆಗಳು ಬಂದಿತ್ತು. ನಾನಂತೂ ಒಂದೊಂದಾಗಿ ನೋಡ್ತಾ ಇದ್ದೆ. ನನ್ನ ಹತ್ರ ಯಾವ ಡಿಸೈನ್ಸ್ ಇಲ್ಲ ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ತುಂಬ ನೋಡಿದೆ ಬಟ್ಟೆಗಳ. ಅದರಲ್ಲೂ 4-5 ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಆಮೇಲೆ ಬೇರೆ ಕಡೆನೂ ನೋಡೋಣ ಅಂದ್ಬಿಟ್ಟು ಪ್ರಶಾಂತ್ ಅವರು ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ನನಗೆ ನೋಡುವಾಗ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ನಾನು ಯಾವ್ದು ತಗೊಳ್ಳಿ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಬಟ್ಟೆ ಶಾಪಿಗೆ ಹೋದ್ರೇ.
ಇವಾಗ ಲಿಫ್ಟಲ್ಲಿ ಮೇಲ್ಗಡೆ ಕೂಡ ಯಾವುದೇ ಶಾಪಲ್ಲಿ ಯಾವ್ಯಾವ ಹೊಸ ಕಲೆಕ್ಷನ್ ಇದೆ ಅಂದ್ಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಯ್ಯೋ ಇಂಟರ್ನ್ಯಾಷನಲ್ ಯೋಗ ಡೇ ಇದ್ದಿದ್ರಿಂದ ಇಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಕೆಳಗಡೆ ನೋಡ್ತಿರ್ಬೋದು ಎಲ್ಲರೂ ಕೂಡ ಯೋಗ ಮಾಡ್ತಿದ್ದಾರೆ. ನೋಡು ತಗೋ. ಬಿಲ್ಡಿಂಗ್ ಮಾಡಿಸ್ತಾ ಇದ್ದಾರೆ. ಬಾಯ್ ಬಾಯ್. ಚಾಕ್ಲೇಟ್. ಪ್ರಶಾಂತ್ ಅವ್ರಿಗೆ ಕೆಮ್ಮು ಅಂದ್ಬಿಟ್ಟು ಬೇಡ ಅಂತಿದ್ದಾರೆ. ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಇದೆ, ಎಷ್ಟು ವೆರೈಟೀಸ್ ಆಫ್ ಲಾಲಿಪಾಪ್ಸ್ ಇದೆ ನೋಡಿ. ಫ್ರೆಂಡ್ಸ್, ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಬಸ್ ಇರಲಿಲ್ಲ, ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ರೈಲ್ವೆ ಸ್ಟೇಷನ್ ಬಂದ್ವಿ. ಮಳೆ ಬರ್ತಿತ್ತು ಇಷ್ಟ ತನಕ. ನೋಡ್ತಿರ್ಬೋದು ರೋಡೆಲ್ಲ ಎಷ್ಟು ಒದ್ದೆಯಾಗಿದೆ ಅಂತ. ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ ಬಂದ್ವಿ. ಇವಾಗ ಇನ್ನು ಟ್ರೈನ್ ಬಂದಿಲ್ಲ, ಟಿಕೆಟ್ ತರಕ್ಕೆ ಹೋಗಿದ್ದಾರೆ ಪ್ರಶಾಂತ್ ಅವರು. ಆಲ್ರೆಡಿ ಟೈಮ್ ಬಂದು 7:53 ಆಗಿದೆ. ಇನ್ನು ಇಲ್ಲೇ ಇದ್ದೀವಿ, ಇನ್ನೂ ಹೋಗಿಲ್ಲ, ಟ್ರೈನಲ್ಲಿದ್ದೀವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.